ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಹತ್ವದ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಬರಲಿದ್ದಾರೆ ಪೊಲೀಸರು. ನಮ್ಮ ಪ್ರತಿನಿಧಿ ಅಂಕಿತಾ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗಿದೆ. ಈಗಾಗಲೇ ಪ್ರಮುಖ ರೆಸ್ಟೋ ಬಾರ್ನ ಓನರ್ ಆಗಿರುವಂತಹ ವಿನಯ್ ಆತನನ್ನ ಆಲ್ರೆಡಿ 2 ಬಾರಿ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಗ ಇನ್ನುಳಿದಂತಹ ಪ್ರಮುಖ ಆರೋಪಿಗಳು ಶಂಕೆ ಇದೆ ಸ್ಟೋನಿ ಬ್ರೂಕ್ನಲ್ಲಿ ಈ ಶೆಡ್ಗೆ ಬರೋದಕ್ಕಿಂತ ಮುಂಚೆ ರೇಣುಕಾ ಸ್ವಾಮಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕಿಂತ ಮುಂಚೆ ದರ್ಶನ್ ಹಾಗೆ ಇಡೀ ಗ್ಯಾಂಗ್ ಆ ಸ್ಟೋನಿ ಬ್ರೂಕ್ ಅಪಾರ್ಟ್ಮೆಂಟ್ ನಲ್ಲೇ ಇತ್ತು. ಆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಏನಿದೆ, ಕ್ಷಮಿಸಿ, ರೆಸ್ಟೋ ಬಾರ್, ಆ ರೆಸ್ಟೋ ಬಾರ್ ನಲ್ಲೇ ಎಲ್ಲರೂ ಪಾರ್ಟಿಯನ್ನ ಮಾಡ್ತಾ ಇದ್ರು. ಅಲ್ಲೇ ಪ್ಲಾನಿಂಗ್ ಆಗಿ ಆ ನಂತರ ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈ 30 ಲಕ್ಷದ ಡೀಲ್ ಆಗಿತ್ತಲ್ಲ, ಆ 30 ಲಕ್ಷ ಹಣವನ್ನ ಕೂಡ ನೀಡಿರುವಂತದ್ದು ಇದೇ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ನಲ್ಲಿ ಅನ್ನುವಂತಹ ಮಾತಿದೆ. ಹಾಗಾಗಿ ಸದ್ಯ ಅಲ್ಲಿಗೆ ಕರ್ಕೊಂಡು ಹೋಗಿ ಆರೋಪಿಗಳನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.